ಭಗವಂತನ ಸ್ಮರಣೆ ಸಮರ್ಥವಾಗ್ತದೆ. ಭಗವಂತನ ಸ್ಮರಣ ಬಹಳ ಸುಂದರ. ದ್ವಾದಶ ಸ್ತೋತ್ರದಲ್ಲಿ ಶ್ರೀಮದಾಚಾರ್ಯರು ಹೇಳುವ ಮಾತಿಗೆ ಮೂಲಭೂತವಾದದ್ದಿದು. ಮಲಿನಾನಿ ಮನಂಸಿ ಕುತಃಕರಣಂ. ಭಗವಂತನ ಸ್ಮರಣೆಯನ್ನು ಮಾಡುವುದಕ್ಕೆ ಮಲಿನವಾದ ಮನಸ್ಸುಗಳು ಹೇಗೆ ಸಾಧನವಾದೀತು ಅಂತ ಆ ಕ್ರಮವನ್ನೆಲ್ಲ ತಿಳಿಸಿಕೊಟ್ಟು ನಮಗೆ ಹೇಳ್ತಾರೆ. ಧರ್ಮ, ಮಹತ್ಸೇವಾ, ಆಸ್ತಿಕ್ಯ ಬುದ್ಧಿ, ಶುಶ್ರೂಷ, ಕಥಾರತಿ, ಶ್ರವಣ, ಪಾಪನಾಶ, ಭಾಗವತ ಸೇವಾ, ನಿಶ್ಚಲ ಭಕ್ತಿ, ವೈರಾಗ್ಯ, ಶ್ರವಣಾದಿರೂಪ ಜಿಜ್ಞಾಸ, ಅದರಿಂದ ಜ್ಞಾನ, ಪರೋಕ್ಷ ಜ್ಞಾನ, ವೈರಾಗ್ಯ, ದೃಢವಾದ ಭಕ್ತಿ, ಭಗವದ್ ದರ್ಶನ, ಅದರಿಂದ ಮಹಾಪ್ರಸಾದ, ಅದರಿಂದ ಕರ್ಮಾದಿಕ್ಷಯ. ಹೀಗೆ ಇದು ಸಾಧನೆಯ ಒಂದು ಕ್ರಮವನ್ನು ಹೇಳ್ತಾರೆ. ಇದು ಅದಕ್ಕಾಗಿ ಹೇಳಿದೆ, ಇದು ತತ್ವಭಾಗವತ, ಸಾಧನ ಭಾಗವತ. ಅಥೋ ವೈ ಕವಯೋ ನಿತ್ಯಂ ಭಕ್ತಿಂ ಪರಮಯಾಮುದ. ಭಕ್ತಿಯನ್ನು ದೇವರಲ್ಲಿ ಮಾಡುವುದಕ್ಕೆ ಬೇಸರ ಬರುವುದಿಲ್ಲ. ಯಾವುದೇ ಕೆಲಸವನ್ನು ಮಾಡುವುದಕ್ಕೆ ಬೇಸರ ಬರ್ತಿರ್ತದೆ, ಆದರೆ ಜ್ಞಾನಿಗಳಿಗೆ ಭಗವಂತನಲ್ಲಿ ಭಕ್ತಿಯನ್ನು ಮಾಡುವುದಕ್ಕೆ ಬೇಸರ ಬರುವುದಿಲ್ಲ. ಪರಮಯ ಮುದ, ಪರಮಾನಂದದಿಂದ ದೇವರನ್ನು ಭಕ್ತಿ ಮಾಡುವುದು, ಭಜಿಸುವುದು ಅಂತನ್ನುವುದಕ್ಕೆ ಆನಂದವೋ ಆನಂದ. ಯಾಕೆ ಅಂದರೆ ಅದು ದೇವರನ್ನೂ ಸಂತೋಷಗೊಳಿಸುವಂಥದ್ದು. ಈ ಭಕ್ತಿ ಯಾವಾಗ ಬರ್ತದೆ ಗೊತ್ತೇನು? ಸತ್ವಗುಣ ಪ್ರಚುರವಾಗಿರುವ ದೇಹೇಂದ್ರಿಯ ಮನಸ್ಸುಗಳು ಯಾರದೋ ಅವರಿಗೆ ಮಾತ್ರ ಬರ್ತದೆ. ಯಾರಿಗೆ ಸಾತ್ವಿಕ ಪ್ರಚುರವಾದ, ಸತ್ವಗುಣ ಪ್ರಚುರವಾದ ದೇಹೇಂದ್ರಿಯ ಮನಸ್ಸುಗಳಿಲ್ಲ, ದೇಹವಿಲ್ಲ, ಅವರಿಗೆ ಭಗವಂತನಲ್ಲಿ ಭಕ್ತಿ ಬರುವುದಿಲ್ಲ. ಯಾಕೆ? ಅದು ದೇವರ ಸಂಕಲ್ಪ ಅಂತ ಹೇಳ್ತಾರೆ, ಸತ್ವಗುಣದ ಸ್ವಭಾವ ಅಂತ ಹೇಳ್ತಾರೆ. ಯದ್ಯಪಿ ಸತ್ವಗುಣ, ರಜೋಗುಣ, ತಮೋಗುಣಗಳು ಭಗವದಾಶ್ರಿತವೇ, ಮೂರೂ ಗುಣಗಳು ಭಗವಂತನ ಅಧೀನವಾದದ್ದೇ ನಿಜ. ಆದರೆ ಸತ್ವಗುಣವುಳ್ಳವರು ಯಾರೋ, ಯಾರ ದೇಹದಲ್ಲಿ ಸತ್ವಗುಣ ಹೆಚ್ಚು ತುಂಬಿಕೊಂಡಿದೆ ಅವರವರು ಅಷ್ಟಷ್ಟು ಧರ್ಮ, ಅಷ್ಟಷ್ಟು ಜ್ಞಾನ, ಅಷ್ಟಷ್ಟು ಭಕ್ತಿ ಮಾಡುವುದಕ್ಕೆ ಸಮರ್ಥರಾಗ್ತಾರೆ. ಯಾರಲ್ಲಿ ಭಕ್ತಿ ಇಲ್ಲ, ಸತ್ವಗುಣ ಇಲ್ಲ, ಅವರವರು ಅಷ್ಟಷ್ಟು ಕಡಿಮೆ ಆಗ್ತಾರೆ. ಕೆಲವರೆಲ್ಲ ಹೇಳ್ತಿರ್ತಾರೆ, ಬೆಳ್ಳುಳ್ಳಿ ಬಹಳ ಒಳ್ಳೆಯದ್ರಿ, ದೇಹಕ್ಕೆ ಬಹಳ ಆರೋಗ್ಯಕರ, ಬಹಳ ಹಿತ. ಗಜ್ರಿ ಬಹಳ ಒಳ್ಳೆಯದು, ಬಹಳ ಶ್ರೇಷ್ಠವಾದದ್ದು, ವೇದದಲ್ಲಿ ಹೇಳಿದ್ದಾರೆ, ಹಾಗೆ ಹೀಗೆ ಅಂತ ಹೇಳಿ ಕೋಲಾಹಲ ಮಾಡ್ತಿರ್ತಾರೆ. ತಪ್ಪದು. ಕೇವಲ ಆರೋಗ್ಯವನ್ನು ನೋಡಿಕೊಂಡು ತಿನ್ನತಕ್ಕದ್ದಲ್ಲ, ಕಂಡದ್ದನ್ನು ನಾವು ತಿನ್ನುವುದಲ್ಲ. ಒಂದನ್ನು ನೋಡುವುದು. ದೇಹದ ಆರೋಗ್ಯ ಹೇಗೋ ಹಾಗೆ ಮಾನಸಿಕವಾದ, ಆಧ್ಯಾತ್ಮಿಕವಾದ ಆರೋಗ್ಯವೂ ಅತ್ಯಂತ ಅವಶ್ಯಕವಾದ. ಆ ಎಲ್ಲ ವಸ್ತುಗಳು ಯಾವುದನ್ನು ನಿಷೇಧ ಮಾಡಿದ್ದಾರೆ, ಆ ನಿಷೇಧ ಮಾಡಿದ್ದರ ಬಗ್ಗೆ ಚರ್ಚೆ ಮಾಡುವುದೇ ಮಹಾ ಅಪರಾಧ. ಯಾಕೆ ಅಂದರೆ ಅದು ತಾಮಸ ಎಂಬ ಕಾರಣಕ್ಕಾಗಿ ಋಷಿಗಳು, ಜ್ಞಾನಿಗಳು ಅದನ್ನು ದೂರ ಸರಿಸಿದ್ದಾರೆ. ಆ ತಾಮಸವಾದ ಆಹಾರವನ್ನೇ ನಾನು ತಿಂತೀನಿ ಅಂದರೆ ನೀನು ತಾಮಸನಾಗು ಅಂತ ಹೇಳಬೇಕಟ್ಟೆ ಅವನಿಗೆ. ನಿಷಿದ್ಧವಾದ ವಸ್ತುವನ್ನು ತಿಂದರೆ ತಾಮಸವಾದದ್ದಾದ್ದರಿಂದ ನಿಷಿದ್ಧ. ಅಂಥದ್ದನ್ನು ತಿಂತೇನೆ ಅಂದರೆ ತಿನ್ನು, ತಿಂದರೆ ಏನಾಗತ್ತೆ ನಮಗೆ? ಏನಾಗುವುದಿಲ್ಲ, ನಿನ್ನ ತಲೆ ಕೆಡ್ತದೆ. ಕ್ರಮೇಣ ನಿನ್ನ ತಲೆ ಕೆಡ್ತದೆ, ದೇವರಲ್ಲಿ ಭಕ್ತಿ ಬರುವುದಿಲ್ಲ, ಸಾಧನೆ ಮಾಡಲಿಕ್ಕಾಗುವುದಿಲ್ಲ, ಧರ್ಮವನ್ನು ಮಾಡಬೇಕು ಅಂತ ನಿನಗೆ ಮನಸ್ಸು ಬರುವುದಿಲ್ಲ, ಹಾಳಾಗ್ತಿ ನೀನು. ಇದೇ ಅದರ ಫಲ. ಹಾಗಾಗಿ ಆಹಾರದಲ್ಲಿ ಸತ್ವಗುಣ, ರಜೋಗುಣ, ತಮೋಗುಣಗಳಿವೆ. ನೀರಿನಲ್ಲಿ ಸತ್ವಗುಣ, ರಜೋಗುಣ, ತಮೋಗುಣಗಳಿವೆ. ಬಟ್ಟೆ ಬರೆಗಳಲ್ಲಿದೆ, ಮನೆಯಲ್ಲಿದೆ, ಭೂಮಿಯಲ್ಲಿದೆ, ದೇಶದಲ್ಲಿದೆ, ಕಾಲದಲ್ಲಿದೆ, ಎಲ್ಲ ಕಡೆಗೂ ಸತ್ವರಜಸ್ತಮೋ ಗುಣಗಳ ವಿಭಾಗಗಳಿವೆ. ಅರ್ಥಾತ್ ಅದರ ಪರಿಣಾಮ, ಪ್ರಭಾವ ಉಂಟೇ ಉಂಟು. ಆಕಾಶ ಕಾಲಗಳಲ್ಲಿ ಸತ್ವರಜಸ್ತಮೋ ಗುಣಗಳು ಸ್ವಯಂ ಇಲ್ಲ, ಆದರೆ ಅದು ಸತ್ವರಜಸ್ತಮೋ ಗುಣಗಳ ವಿಕಾರವಾದದ್ದಲ್ಲ, ಅದರ ಪ್ರಭಾವ ಅದರಲ್ಲಿ ಇರ್ತದೆ. ಆದ್ದರಿಂದ ಅವಶ್ಯವಾಗಿ ಮನುಷ್ಯ ಮಾಡಬೇಕಾದದ್ದೇನು ಅಂದರೆ ಸಾತ್ವಿಕವಾದ ವಸ್ತುವನ್ನೇ ತಿಂದೆ ಅಂತಾಗುತ್ತೆ, ಅದನ್ನು ನೋಡಿಕೊಳ್ಬೇಕು. ಹಾಗಾಗಿ ನಮ್ಮ ಸಂಪ್ರದಾಯದಲ್ಲಿ, ಮಾಧ್ವ ಸಂಪ್ರದಾಯದಲ್ಲಿ ಅತೀ ನಿಷ್ಠುರವಾಗಿ ಇದನ್ನು ಪಾಲಿಸ್ತೇವೆ. ಅತೀ ನಿಷ್ಠುರವಾಗಿ ಇದನ್ನು ಪಾಲಿಸುವ. ಯಾವುದು ಶಾಸ್ತ್ರ ನಿಷಿದ್ಧವೋ ಅದೆಲ್ಲವೂ ತಾಮಸ, ರಾಜಸ, ಅದನ್ನು ತಿನ್ನಬಾರದು. ಹಾಗಾಗಿ ದೇವರಿಗೆ ನೈವೇದ್ಯವನ್ನು ಮಾಡಿ ನಿಷಿದ್ಧವಾಗದಿರುವ ವಿಹಿತವಾದ ಆಹಾರಗಳನ್ನೇ ತಿನ್ನುವಂಥದ್ದು. ಶ್ರೇಯಾಂಸಿ ತತ್ರ ಖಲು ಸತ್ವತನೌ ನೃಣಂಸಿ. ಎಷ್ಟು ನಾವು ಸತ್ವಗುಣಕ್ಕೆ ಎಕ್ಸ್ಪೋಸ್ ಆಗ್ತೀವೋ ಅಷ್ಟು ನಮ್ಮಲ್ಲಿ ಸತ್ವಗುಣ ಬೆಳೀತಾ ಹೋಗ್ತದೆ. ಸತ್ವಗುಣ ಬೆಳೆದಂತೆ ಧರ್ಮ, ಜ್ಞಾನ, ಭಕ್ತಿ ಇವುಗಳೆಲ್ಲ ಹೆಚ್ಚು ನಮ್ಮಲ್ಲಿ ಫಲಿಸ್ತವೆ. ಇಲ್ಲದಿದ್ದರೆ ಫಲಿಸುವುದಿಲ್ಲ. ಆದ್ದರಿಂದ ಇದು ಅತ್ಯಂತ ಅವಶ್ಯಕವಾದದ್ದು. ನಿಷಿದ್ಧವನ್ನು ತಿನ್ನಬಾರದು ಎನ್ನುವುದಕ್ಕೂ ಇದೇ ಪ್ರಧಾನವಾಗಿರುವಂತಹ ಕಾರಣವೆಂದು ತಿಳಿಬೇಕು. ಈ ವಿಧವಾದ ಸತ್ವಪ್ರಚುರವಾದ ದೇಹವುಳ್ಳವರು ಯಾರು? ಅವರಲ್ಲಿ ಭಕ್ತ್ಯಾದಿ ಸಾಧನಗಳಾಗ್ತವೆ. ಯಾರಿಗಿಲ್ಲ ಅವರಿಗಾಗುವುದಿಲ್ಲ. ಏನು ಮಾಡಲಿಕ್ಕಾಗತ್ತೆ ಇನ್ನು? ಆದ್ದರಿಂದ
ಪಾರ್ಥಿವಾದ್ದಾರುಣೋ ಧೂಮಃ ತಸ್ಮಾದಗ್ನಿಸ್ತ್ರಯೀಮಯ ತಮಸಸ್ತು ರಜಸ್ತಸ್ಮಾತ್ ಸತ್ವಂ ಯದ್ ಬ್ರಹ್ಮದರ್ಶನ. ಈಗ ಕಟ್ಟಿಗೆಗಿಂತಲೂ ಧೂಮ ಒಳ್ಳೆಯದು, ಧೂಮಕ್ಕಿಂತಲೂ ಹೊಗೆಗಿಂತಲೂ ಬೆಂಕಿ ಒಳ್ಳೆಯದು. ಯಾಕೆ? ಕಟ್ಟಿಗೆ ಅಂತನ್ನುವುದೇನಿದೆ ಅದು ಕೆಳಗೆ ಇರುವಂತಹದ್ದು, ಭೂಮಿಯಲ್ಲಿ ಇರುವಂತಹದ್ದು, ಮೇಲೆ ಹೋಗುವುದಕ್ಕೆ ಸಾಧ್ಯವಿಲ್ಲ. ಮೇಲೆ ಹೋಗುವುದು ಯಾವುದು? ಧೂಮ. ಅಂತರಿಕ್ಷದಲ್ಲಿ ಉಳಿಯುವುದು ಧೂಮ, ಹೊಗೆ, ಅದು ಅಲ್ಲಿ ಹೋಗ್ತದೆ. ಆದರೆ ಬೆಂಕಿ ಅದು ಕೆಳಗೆ ಇದ್ದರೂ ಕೂಡ ಅದರಲ್ಲಿ ಆಹುತಿಯನ್ನು ಕೊಟ್ಟಾಗ ಆ ದೇವತೆಗಳು ಬಂದು ಸಾಕ್ಷಾತ್ಕಾರವನ್ನು ಕೊಡ್ತಾರೆ, ನಮಗೆ ದರ್ಶನವನ್ನು ನೀಡುತ್ತಾರೆ. ದೇವತೆಗಳ ವೇದೋಕ್ತರಾದ ದೇವತೆಗಳ ದರ್ಶನವಾಗುವುದು ಸಾಧ್ಯವಾಗತ್ತೆ ಅಗ್ನಿಯಲ್ಲಿ ಆಹುತಿಯನ್ನು ಕೊಟ್ಟಾಗ. ಈ ಮಾತನ್ನು ಶ್ರೀಮದಾಚಾರ್ಯರು 13ನೇ ಅಧ್ಯಾಯದ ಭಗವದ್ಗೀತೆಯಲ್ಲಿ ಗೀತಾ ತಾತ್ಪರ್ಯದಲ್ಲಿ ತಿಳಿಸ್ತಾರೆ. ಗೀತೆಯಲ್ಲಿ ಹೇಳ್ತಾರೆ, ಹೋಮವನ್ನು ಮಾಡಿದಾಗ ದೇವತೆಗಳು ಬಂದು ಹವಿಸ್ಸನ್ನು ಸ್ವೀಕಾರ ಮಾಡ್ತಾರೆ. ಅಷ್ಟು ಅನುಗ್ರಹವನ್ನು ಮಾಡುವುದು ರಾಜರಿಗೆ, ಅನೇಕರಿಗೆ. ಹಾಗಾಗಿ ಅಗ್ನಿ ಏನಾಯಿತು? ದೇವತೆಗಳ ದರ್ಶನವನ್ನು ಮಾಡಿಸಿಕೊಟ್ಟಿತು. ಹೊಗೆ ಏನಾಯಿತು? ಮೇಲೆ ಹೋಯಿತು, ಕಟ್ಟಿಗೆ ಕೆಳಗೆ ಬಿತ್ತು. ಹಾಗೆ ಸ್ಥೂಲವಾದ ದೃಷ್ಟಾಂತವನ್ನು ಕೊಟ್ಟು ಹೇಳ್ತಾರೆ. ಹಾಗೆ ತಮೋಗುಣ ಕೆಳಗೆ ಬೀಳಿಸುವುದಕ್ಕೆ ಸಾಧನ, ರಜೋಗುಣ ಹೊಗೆ ಇದ್ದಂತೆ ಅಂತರಿಕ್ಷ ಲೋಕ ಸ್ವರ್ಗಲೋಕಕ್ಕೆ ಹೋಗುವುದಕ್ಕೆ ಸಾಧನ. ಸತ್ವಗುಣ ಅದು ಮಾತ್ರ ವೇದೋಕ್ತವಾದ ದೇವತೆಗಳ ದರ್ಶನವನ್ನು ಅಗ್ನಿ ಹೇಗೆ ಮಾಡಿಸಿತೋ ಹಾಗೆ ಸತ್ವಗುಣ ವೇದೋಕ್ತನಾದ ವೇದ ಪ್ರತಿಪಾದ್ಯನಾದ ಭಗವಂತನ ದರ್ಶನವನ್ನು ಮಾಡಿಸ್ತದೆ. ಆದ್ದರಿಂದ ಸತ್ವಗುಣ ಉತ್ತಮವಾದದ್ದು. ಸತ್ವಗುಣವನ್ನು ನೋಡಿ, ಏನಾದರೂ ಮಾಡಿ ಸತ್ವಗುಣ ಕಾಲಕಾಲಕ್ಕೆ ಏನೋ ನಿಮಿತ್ತ ಮಾಡಿ ಸತ್ವಗುಣವನ್ನು ನಮ್ಮಲ್ಲಿ ಬೆಳೆಸಿಕೊಳ್ಳುವ ಪ್ರಯತ್ನವನ್ನು ಮಾಡಿ. ಸಣ್ಣ ಧರ್ಮವನ್ನು ಮಾಡಿದರೆ ಸತ್ವಗುಣ ಬಂದು, ಸಣ್ಣ ಧರ್ಮ ಬ್ರಾಹ್ಮಣರೆಲ್ಲೋ ಕಂಡ್ರು ದೂರಿಂದ ನಮಸ್ಕಾರ ಮಾಡಿರಿ, ಹತ್ತಿರ ಹೋಗಿ ಮಾಡಬೇಕು ಅಂತ ಏನು ಅಗತ್ಯವಿಲ್ಲ. ದೂರ ಹೋಗ್ತಾ ಇದ್ದಾರೆ ತಮ್ಮಷ್ಟಕ್ಕೆ, ಸುಮ್ಮನೆ ನಮಸ್ಕಾರ ಮಾಡಿದರೆ ಸತ್ವಗುಣ ಬಂತು. ಎಲ್ಲೋ ಗೋ ಕಂಡಿತು, ನಮಸ್ಕಾರ ಮಾಡಿ. ತುಳಸಿ ನೋಡಿದ್ರಿ, ಪ್ರದಕ್ಷಿಣೆ ಹಾಕಿ. ಯಾರಿಗೋ ಏನೋ ಮಾಡಬೇಕಾಯಿತು, ಅದನ್ನು ಮಾಡಬಹುದು. ಹೀಗೆ ನಾನಾ ವಿಧವಾದಂತಹ ಧರ್ಮವನ್ನು, ಸಣ್ಣ ಸಣ್ಣ ಧರ್ಮಗಳನ್ನು ಅನುಷ್ಠಾನ ಮಾಡ್ತಾ ಇದ್ರೂ ಸತ್ವಗುಣ ಜಾಗೃತವಾಗಿರ್ತದೆ. ತಮಸಸ್ತು ರಜಸ್ತಸ್ಮಾತ್ ಸತ್ವಂ ಯತ್ ಬ್ರಹ್ಮದರ್ಶನಂ ಭೇಜಿರೇ ಮುನಯೋಥಾಗ್ರೇ ಭಗವಂತಂ ಮಧೋಕ್ಷಜಂ ಸತ್ವಂ ವಿಶುದ್ಧಂ ಕ್ಷೇಮಾಯ ಕಲ್ಪತೆ ನೇತರಾಭಿಹ. ಆದ್ದರಿಂದ ಸತ್ವಗುಣವೇ ಉತ್ತಮವಾಗಿರುವಂತಹ ಮೋಕ್ಷಕ್ಕೆ ಸಾಧನವಾದದ್ದು, ಜ್ಞಾನಕ್ಕೆ ಸಾಧನವಾದದ್ದು. ಮುಮುಕ್ಷುಗಳು ಘೋರ ಮೂಢ ಭೂತಪತಿ ಇವುಗಳನ್ನು ಬಿಟ್ಟು ತ್ಯಜಿಸಿ ತುಚ್ಛ ಶಿವನನ್ನೇ ಸರ್ವೋತ್ತಮ ಎಂದು ಉಪಾಸನೆ ಮಾಡಬಾರದು ಎಂದಿರುವಾಗ ಇನ್ನು ಶಿವನ ಗಣಗಳನ್ನು, ಭೂತಗಳನ್ನು, ಅವುಗಳನ್ನೇನು ಪೂಜೆ ಮಾಡೋದು? ಅವನ್ನೆಲ್ಲ ಪೂಜೆ ಮಾಡತಕ್ಕದ್ದಲ್ಲ. ಹಾಗಾಗಿ ಅದನ್ನು ಬಿಟ್ಟು ಭಗವಂತನ ರೂಪಗಳನ್ನು ಪೂಜೆ ಮಾಡ್ತಾರೆ ಭಕ್ತರು. ರಾಜಸರು, ತಾಮಸರು ಅವರವರು ಅಂಥ ಕೆಟ್ಟ ಕೆಟ್ಟ ಉಪಾಸನೆಯನ್ನು ಮಾಡ್ತಾರೆ. ಕಾಪಾಲಿಕರಿದ್ದಾರೆ, ಶೈವರಿದ್ದಾರೆ, ಪಾಶುಪತರಿದ್ದಾರೆ. ಅಮಂಗಲವಾದ ಕ್ರಮದಲ್ಲಿ ತಾವು ದೇವರನ್ನು ಉಪಾಸನೆ ಮಾಡುವುದೆಲ್ಲ ಉಂಟವರು. ಅದೆಲ್ಲ ಪ್ರಯೋಜನವಿಲ್ಲ. ವೇದಗಳೆಲ್ಲ ಭಗವಂತನನ್ನು ಹೇಳ್ತದೆ, ಯಜ್ಞಗಳಿಗೆಲ್ಲ ಭಗವಂತನೇ ಉದ್ದೇಶ, ಯೋಗಗಳಿಗೆ ಭಗವಂತನೇ ಮುಖ್ಯ ಉದ್ದೇಶ, ಎಲ್ಲ ಕ್ರಿಯೆಗಳಿಗೆ ಜ್ಞಾನಕ್ಕೆ ಪರಮಾತ್ಮನೇ ಪ್ರಧಾನವಾಗಿ ವಿಷಯ, ತಪಸ್ಸು, ಧರ್ಮ, ಗತಿ ಎಲ್ಲದಕ್ಕೂ ಪರಮಾತ್ಮನೇ ಮುಖ್ಯವಾಗಿ ಬೇಕಾದವ. ಆ ಭಗವಂತ ಈ ಜಗತ್ತನ್ನು ಸೃಷ್ಟಿ ಮಾಡಿ ತನ್ನ ಮಾಯೆಯಿಂದ, ತನ್ನಧೀನವಾದ ಪ್ರಕೃತಿಯಿಂದ ಜಗತ್ತನ್ನು ಸೃಷ್ಟಿ ಮಾಡಿ ದೇಹಗಳನ್ನು ನಿರ್ಮಾಣ ಮಾಡಿದ. ದೇಹದಲ್ಲಿ ಹೊಕ್ಕ, ದೇಹದಲ್ಲಿ ಹೊರಗೆ ಹೊಕ್ಕು ಪ್ರವೇಶ ಮಾಡಿ ನಾನಾ ವಿಧವಾದ ಕಾರ್ಯವನ್ನು ಮಾಡ್ತಾನೆ, ಭೋಗವನ್ನು ಮಾಡ್ತಾನೆ ಭಗವಂತ. ಕಟ್ಟಿಗೆಯಲ್ಲಿ ಬೆಂಕಿ ಇದೆ, ಆದರೆ ಕಣ್ಣಿಗೆ ಕಾಣುವುದಿಲ್ಲ. ಹಾಗೆ ಭಗವಂತ ಹೃದಯದಲ್ಲಿ, ದೇಹದಲ್ಲಿ ಇದ್ದಾನೆ, ಭಗವಂತ ಕಾಣುವುದಿಲ್ಲ. ತಾನೇ ನಿರ್ಮಾಣ ಮಾಡಿದ ಇಂದ್ರಿಯಗಳಿಂದ ಭಗವಂತ ಭೋಗ ಮಾಡ್ತಾನೆ. ನಮ್ಮ ಇಂದ್ರಿಯಗಳಲ್ಲಿ ತನ್ನ ಇಂದ್ರಿಯಗಳನ್ನು ಕೂಡಿಸಿ ಅವುಗಳಿಂದ ಭೋಗ ಮಾಡ್ತಾನೆ. ಕೇವಲ ಗುಣಗಳನ್ನು ಮಾತ್ರ ಭೋಗ ಮಾಡುವುದು. ಆ ಭಗವಂತನ ರೂಪಗಳನ್ನು ಹೇಳು ಅಂತ ಕೇಳಿದ್ದಕ್ಕೆ ಹೇಳ್ತಾರೆ, ಅದ್ಭುತವಾದಂತಹದ್ದು. ಜಗೃಹೇ ಪೌರುಷಂ ರೂಪಂ, ಭಗವಂತ ಪುರುಷ ರೂಪವನ್ನು ಸ್ವೀಕಾರ ಮಾಡಿದ. ಪರಮಾತ್ಮ ಪ್ರಳಯ ಕಾಲದಲ್ಲಿ, ಇದು ಬ್ರಹ್ಮಾಂಡದ ಒಳಗಿರುವ ಪುರುಷ ರೂಪದ ಸ್ವೀಕಾರದ ಕ್ರಮವನ್ನು ಹೇಳ್ತಾರೆ. ಬ್ರಹ್ಮಾಂಡದ ಒಳಗಡೆ ಮೊದಲು ಕತ್ತಲೆ ಇತ್ತು, ತುಂಬಿ ಕತ್ತಲೆ. ಆ ಕತ್ತಲೆ ಇದ್ದಾಗ ಅದರಲ್ಲಿ ಆ ಕತ್ತಲೆಯನ್ನು, ತನಗೆ ಆವರಕವಾದ ತಮಸ್ಸನ್ನು ನಾಶ ಮಾಡಿ ಭಗವಂತ ಅದು ಆವರಕವಾಗದೇ ಇರುವಂತೆ ಮಾಡಿ ಪರಮಾತ್ಮ ತನ್ನನ್ನು ತಾನು ಪ್ರಕಟಗೊಳಿಸಿದ್ದಾನೆ.
ಆ ಭಗವಂತ ಬ್ರಹ್ಮಾಂಡದ ಒಳಗೆ ಹುಟ್ಟುವಾಗ ಮಹದಾದಿ ತತ್ವಗಳನ್ನೆಲ್ಲ ಒಳಗಿಟ್ಟುಕೊಂಡೇ ಹುಟ್ಟಿದ. ಷೋಡಶ ಕಲಾ ಪ್ರಾಣಾತ್ ಶ್ರದ್ಧಾಂ ಕಂ ವಾಯುರ್ಜ್ಯೋತಿರಾಪ ಪೃಥಿವೀ ಇಂದ್ರಿಯಂ ಮನೋ ಅನ್ನಂ ಅನ್ನಾದ್ವೀರ್ಯಂ ತಪೋಮಂತ್ರ ಕರ್ಮಲೋಕಾ ಲೋಕೇಶು ನಾಮಚ ಎಂದು ಹೇಳಿದಂತೆ 16 ದೇವತೆಗಳು, ಆ 16 ಕಲಾಭಿಮಾನಿ ದೇವತೆಗಳನ್ನು ಹೃದಯದಲ್ಲಿ ಇಟ್ಟುಕೊಂಡು ಹೊಟ್ಟೆಯಲ್ಲಿ ಇಟ್ಟುಕೊಂಡೇ ಭಗವಂತ ಹುಟ್ಟಿದ. ಜಗತ್ತನ್ನು ಸೃಷ್ಟಿ ಮಾಡಬೇಕು, ಜೀವರಾಶಿಗಳನ್ನು ಸೃಷ್ಟಿ ಮಾಡಬೇಕೆಂದು ಆ ಭಗವಂತ ಹುಟ್ಟಿ 14 ಲೋಕಾತ್ಮಕವಾದ ಬ್ರಹ್ಮಾಂಡವನ್ನು ಹಿಗ್ಗಿಸಿದ. ಅಂಡವನ್ನು ಅಷ್ಟು ಹಿಗ್ಗಿಸಿದ, ಇನ್ನೂ ಲೋಕವಿರಲಿಲ್ಲ. ಅಂಡವನ್ನು ಅಷ್ಟು ಹಿಗ್ಗಿಸಿ ಆದ ಮೇಲೆ ಭಗವಂತ ನೀರನ್ನು, ಒಳಗಿರುವ ನೀರನ್ನೆಲ್ಲ ಪಾನ ಮಾಡಿದ. ಗರ್ಭೋದಕ, ಆ ಗರ್ಭೋದಕವನ್ನೆಲ್ಲ ಪಾನ ಮಾಡಿ ತನ್ನ ಹೊಟ್ಟೆಯಲ್ಲಿ ಹಾಕಿಕೊಂಡು ಆ ಗರ್ಭೋದಕವನ್ನು ಘನೀಭೂತವಾಗಿ ಮಾಡಿ ತನ್ನ ಹೊಟ್ಟೆಯಿಂದ ನಾಭಿಯಿಂದ ಒಂದು ಕಮಲವನ್ನು ನಿರ್ಮಾಣ ಮಾಡಿದ. ಆ ಕಮಲದಲ್ಲಿ ಬ್ರಹ್ಮದೇವರು ಹುಟ್ಟಿದ್ದಾರೆ. ಇದೇ ಪರಮಾತ್ಮ, ಪುರುಷರೂಪಿಯಾದ ಪರಮಾತ್ಮ. ಯಸ್ಯಾವಯವ ಸಂಸ್ಥಾನೈ, ಆ ಪುರುಷರೂಪಿಯಾದ ಪರಮಾತ್ಮನ ಆವಾಹನೆಯನ್ನು ನಾವಿಲ್ಲಿ ಮಾಡಿದ್ದೇವೆ ಅಂತ ತಿಳಿಬೇಕು. ಯಸ್ಯಾವಯವ ಸಂಸ್ಥಾನೈ ಕಲ್ಪಿತೋ ಲೋಕವಿಸ್ತರ ತದ್ವೈ ಭಗವತೋ ರೂಪಂ ವಿಶುದ್ಧಂ ಸತ್ವಮೂರ್ಜಿತಂ. ಆ ಭಗವಂತನ ಒಂದೊಂದು ಅವಯವದಿಂದ, ಪಾದದಿಂದ ಪಾತಾಲ, ತಲೆಯಿಂದ ಸತ್ಯಲೋಕ, ಹೀಗೆ 14 ಲೋಕಗಳು ನಾನಾ ವಿಧವಾದ ಅವಯವಗಳಿಂದ ಪರಮಾತ್ಮನಿಂದ ನಿರ್ಮಾಣಗೊಂಡಿವೆ. ಅಂತಹ ಭಗವಂತನ ರೂಪ ಅತ್ಯಂತ ಶುದ್ಧವಾಗಿರುವಂಥದ್ದು, ಸಾಧುಗುಣ ಜ್ಞಾನ ಬಲರೂಪವಾದಂಥದ್ದು. ಅಂಥ ಉತ್ತಮವಾದ ರೂಪಕ್ಕೆ ಸಹಸ್ರಾರು ಅನಂತ ಕಣ್ಣು, ಅನಂತ ಕೈ, ಅನಂತ ಕಾಲು, ಅನಂತ ಪಾದ, ಅನಂತ ಉದರ, ಅನಂತ ತಲೆ ಇತ್ಯಾದಿಗಳೆಲ್ಲ ಇಂದ್ರಿಯಗಳಿವೆ. ಅವನ ಆ ರೂಪವೇ ಅದ್ಭುತವಾದದ್ದು. ಆ ರೂಪವೇನಿದೆ ನೋಡಿ, ದೇವತೆಗಳೆಲ್ಲ ನೀವು ಪುರಾಣದಲ್ಲಿ ಕೇಳಿರ್ತೀರಿ, ದೇವತೆಗಳೆಲ್ಲ ಹೋಗಿ ಭಗವಂತನಿಗೆ ಪ್ರಾರ್ಥನೆ ಮಾಡ್ತಾರೆ. ಪರಮಾತ್ಮ ಭೂಮಿಯಲ್ಲಿ ಅವತಾರ ಮಾಡು, ನಮಗೆ ಆಪತ್ತು ಬಂದಿದೆ, ಕಷ್ಟವನ್ನು ಪರಿಹಾರ ಮಾಡು ಅಂತ ಬೇಡಿಕೊಳ್ತಾರೆ. ಆಗ ಭಗವಂತ ಅವತಾರ ಮಾಡ್ತಾನೆ. ಎಲ್ಲಿಂದ ಅವತಾರ ಮಾಡ್ತಾನೆ? ಆ ಭಗವಂತ ಬರೋದು ಎಲ್ಲಿಂದ ಅಂತ ಕೇಳಿದರೆ ಅದಕ್ಕೆ ಶಾಸ್ತ್ರಕಾರರು ಹೇಳ್ತಾರೆ, 2 ಪರಮಾತ್ಮನ ಸ್ಥಾನಗಳಿವೆ. ಭಗವಂತ ಒಂದು ಮೂಲ ರೂಪ, ಈ ಪುರುಷ ರೂಪ, ಬ್ರಹ್ಮಾಂಡದ ಒಳಗಿರುವ ಪದ್ಮನಾಭ ಪುರುಷ. ಆ ಪುರುಷ ರೂಪ, ಪುರುಷ ಎಂಬ ಹೆಸರಿನ ಪದ್ಮನಾಮ ರೂಪ, ಅದು ಒಂದು. ಅದರಿಂದ 3 ರೂಪಗಳು ಪ್ರಕಟವಾಗುತ್ತೆ. ಮೊದಲು ಒಂದು ಶ್ವೇತದ್ವೀಪದಲ್ಲಿ, ಇನ್ನೊಂದು ಅನಂತಾಸನದಲ್ಲಿ, ಇನ್ನೊಂದು ವೈಕುಂಠದಲ್ಲಿ. ಶ್ವೇತದ್ವೀಪ ಇಲ್ಲಿದೆ, ಅನಂತಾಸನ ದೂರದಲ್ಲಿದೆ, ವೈಕುಂಠ ಮೇಲಿದೆ. ಈ 3 ಸ್ಥಾನಗಳಲ್ಲಿ ಆ ಪರಮಾತ್ಮನ ರೂಪಗಳು. ವೈಕುಂಠದಲ್ಲಿ ವಿಕುಂಠ ಎಂಬ ಹೆಸರಿನಿಂದ ಭಗವಂತ ಇದ್ದಾನೆ. ಶ್ವೇತದ್ವೀಪದಲ್ಲಿ ನಾರಾಯಣ ಎಂಬ ರೂಪದಿಂದ ಪರಮಾತ್ಮ ಇದ್ದಾನೆ. ಅನಂತಾಸನದಲ್ಲಿ ವಾಸುದೇವ ಅಥವಾ ಪದ್ಮನಾಭ ಎಂಬ ರೂಪದಿಂದ ಪರಮಾತ್ಮ ಇದ್ದಾನೆ. ಹೀಗೆ 3 ರೂಪಗಳಿಂದ ಭಗವಂತ ಇರುವಾಗ ದೇವತೆಗಳೇನು ಪ್ರಾರ್ಥನೆ ಮಾಡ್ತಾರೋ ಅವರು ಯಾರೂ ಕೂಡ ಅನಂತಾಸನಕ್ಕೆ ಹೋಗಿ ಭಗವಂತನನ್ನು ಪ್ರಾರ್ಥನೆ ಮಾಡಿಲ್ಲ. ವೈಕುಂಠಕ್ಕೂ ಹೋಗಿ ಯಾರೂ ಭಗವಂತನನ್ನು ಪ್ರಾರ್ಥನೆ ಮಾಡಿಲ್ಲ, ಉಲ್ಲೇಖವೇ ಇಲ್ಲ. ವೆಂಕಟೇಶ ದೇವರು ಮಾತ್ರ ವೈಕುಂಠದಿಂದ ಇಳಿದು ಬಂದವರು, ಯಾರು ಪ್ರಾರ್ಥನೆ ಮಾಡಿದ್ದಕ್ಕಲ್ಲ, ಲಕ್ಷ್ಮೀದೇವಿ ಜಗಳಾಡಿದ್ದಕ್ಕೆ. ಹಾಗಾಗಿ ಪರಮಾತ್ಮ ವೈಕುಂಠದಿಂದಲೇ ಬಿಟ್ಟು ಇಳಿದು ಕೆಳಗೆ ಬಂದು ಮಾಯಾಮಿ ಪರಮಾನಂದಂ ತ್ಯಕ್ತ್ವಾ ವೈಕುಂಠಮುತ್ತಮಂ ಸ್ವಾಮಿ ಪುಷ್ಕರಣಿ ತೀರೆ ರಮಯಾ ಸಹಮೋದತೆ ಕಲ್ಯಾಣ ಅದ್ಭುತಗಾತ್ರಾಯ ಕಾಮಿತಾರ್ಥ ಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಹಾಗಾಗಿ ವೈಕುಂಠದಿಂದಲೇ ಕೆಳಗಿಳಿದು ಬಂದಂತಹ ರೂಪ ವೆಂಕಟೇಶ ರೂಪ. ಅನಂತಾಸನದಿಂದ ಯಾವ ರೂಪಗಳು ಬಂದಿಲ್ಲ. ಶ್ವೇತದ್ವೀಪಕ್ಕೆ ಹೋಗ್ತಾರೆ, ಕ್ಷೀರೋದದೆ ಉತ್ತರ ತೀರವಿಷ್ಠಿತೈ ಅಂತ ಎಲ್ಲ ಕಡೆಗೆ ಬರ್ತದೆ. ಕ್ಷೀರಸಾಗರದ ಉತ್ತರ ತೀರದಲ್ಲಿ ನಿಂತುಕೊಂಡು ಬ್ರಹ್ಮಾದಿ ದೇವತೆಗಳು ಪ್ರಾರ್ಥನೆ ಮಾಡ್ತಾರೆ, ಅದು ಶ್ವೇತದ್ವೀಪ. ಆ ಶ್ವೇತದ್ವೀಪಕ್ಕೆ ಹೋಗಿ ಪ್ರಾರ್ಥನೆ ಮಾಡುವುದು, ದೇವರು ಶ್ವೇತದ್ವೀಪದಿಂದ ಅವತಾರ ಮಾಡು. ನರಸಿಂಹನಾಗಿ, ಹಯಗ್ರೀವನಾಗಿ, ಕೃಷ್ಣ, ವೇದವ್ಯಾಸ ಇತ್ಯಾದಿ ಎಲ್ಲ ಅವತಾರಗಳು ಕೂಡ ಶ್ವೇತದ್ವೀಪದಿಂದ ಬರುವಂಥ ಗೊತ್ತಿರಬೇಕು. ಎಲ್ಲಿಂದ ಬಂದರು ಅನ್ನುವುದು ಗೊತ್ತಿರಬೇಕು. ಭಗವಂತನ ರೂಪ ಅಂದರೆ ಮೂಲ ರೂಪ ಯಾವುದು? ಬ್ರಹ್ಮಾಂಡದಲ್ಲಿ ಗರ್ಭೋದಕದ ಮೇಲೆ ಶೇಷಶಾಹಿಯಾಗಿ ಮಲಗಿದ ನಾರಾಯಣ, ಅವನೇ ಪುರುಷನಾಮಕ, ಅವನೇ ಪದ್ಮನಾಭ. ಆ ಪುರುಷನಾಮಕನಾದ ಪದ್ಮನಾಭನೇನೋ ಅವನಿಗೆ 3 ರೂಪಗಳು: ಶ್ವೇತದ್ವೀಪ, ಅನಂತಾಸನ, ವೈಕುಂಠ. ಆ ಶ್ವೇತದ್ವೀಪದಲ್ಲಿರುವಂತಹ ಪರಮಾತ್ಮನನ್ನು ಪ್ರಾರ್ಥನೆ ಮಾಡಿದಾಗ ಆ ಭಗವಂತ ಬಂದು ರಾಮನಾಗಿ, ಕೃಷ್ಣನಾಗಿ, ನರಸಿಂಹನಾಗಿ ಅವತಾರವನ್ನು ತಾಳ್ತಾನೆ, ಕಾರ್ಯವನ್ನು ಮಾಡ್ತಾನೆ.
ಹೀಗೆ ವ್ಯವಸ್ಥೆ